ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ತೀರ್ಥಶಿವು. ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನೇ ಬರೆದಿರುವ ಹಿತವಾದ ಸಿಹಿಜ್ವಾಲೆ ಎನ್ನುವ ಕಥೆಯ ಮುಂದುವರೆದ ಭಾಗವಿದು. ಕಾರೇರಿದ ಹೆಣ್ಣು ಒಂದು ಕ್ಷಣಕ್ಕೂ ಅವನತ್ತ ನೋಡುತ್ತಿಲ್ಲ. ಬದಲಾಗಿ ಮೂಗನ್ನು ಅರಳಿಸುವುದು, ಮುದುಡುವುದು ಮಾಡುತ್ತಿದ್ದಾಳೆ. ಗೆಳೆಯರ ಜೊತೆ ಇರಲಾಗಲಿಲ್ಲ ಎನ್ನುವ ದುಃಖವನ್ನು ಹೇಗೋ ಕಂಟ್ರೋಲ್ ಮಾಡ್ತಾ ಇದ್ದಾಳೆ ಐಕ್ಯ. ಆಗಾಗ ಅವಳನ್ನೇ ನೋಡುತ್ತಾ ಕಾರೋಡಿಸುತ್ತಿದ್ದ ಶೌರ್ಯ, ಲೇ ಹೆಂಡ್ತಿ, ಅಳಬೇಕು ಅನಿಸಿದರೆ ಜೋರಾಗಿ ಹತ್ತು ಬಿಡು, ಅದು ಬಿಟ್ಟು ಈ ರೀತಿ ಇರಬೇಡ ಎಂದರೆ ಕಣ್ಣಲ್ಲಿ ನೀರು ತುಂಬಿದ್ದರು. ಕಣ್ಣುಗಳೆರಡು ಕೆಂಪಾಗಿ ಹೋಗಿದ್ದರು. ಕೋಪದಲ್ಲಿ ಅವನನ್ನು ನೋಡುವ ಐಕ್ಯ, ನಿಂಗೀಗ ಸಮಾಧಾನ ಆಯಿತು ತಾನೇ? ನಾನು ಅತ್ರೆ ನಿನಗೇನು? ನೀನು ನಗು, ನೀನು ಖುಷಿಯಾಗಿರು. ನನಗಿರೋದೇ ಅವರಿಬ್ಬರು ಬೆಸ್ಟ್ ಫ್ರೆಂಡ್ಸ್. ಅವರ ಎಂಗೇಜ್ಮೆಂಟ್ನಲ್ಲಿರಲು ಕೂಡ ನೀನು ಬಿಡಲಿಲ್ಲ ಅಂದರೆ ಇನ್ನೆಷ್ಟು ಕೆಟ್ಟ ಮನಸ್ಸು ನಿನ್ನದು. ಐ ಹೇಟ್ ಯು ಶೌರ್ಯ, ಐ ಹೇಟ್ ಯು ಎನ್ನುತ್ತಲೇ ಕಣ್ಣೀರು ಅವಳ ಕೆನ್ನೆಗೆ ಜಾರಿದ ಕೂಡಲೇ ಕಾರಿಗೆ ಬ್ರೇಕ್ ಹಾಕುತ್ತಾನೆ ಶೌರ್ಯ. ಅವನು ಬ್ರೇಕ್ ಒತ್ತಿದ ಕೂಡಲೇ ಅವನತ್ತ ನೋಡಿದ ಐಕ್ಯ, ಹೀಗೇನು ಇಲ್ಲೇ ಇಳಿಬೇಕು ತಾನೇ? ನನ್ನನ್ನು ನಡುರಸ್ತೆಯಲ್ಲಿ ಇಳಿಸಿ ಹೋಗ್ತೀಯಾ ತಾನೇ? ನೀನು ಮತ್ತೆ ಗೆಟ್ ಔಟ್, ಗೆಟ್ ಡೌನ್ ಹೇಳುವ ಮೊದಲೇ ನಾನೇ ಇಳಿದು ಬಿಡ್ತೀನಿ ಬಿಡು ಎನ್ನುತ್ತಾ ಕಾರಿನ ಡೋರ್ ತೆಗೆಯಲು ನೋಡುವಾಗ ಅವಳ ಕೈ ಹಿಡಿದ ಶೌರ್ಯ ತನ್ನ ಕೈಯಾರೆ ಅವಳ ಕಣ್ಣೊರೆಸುತ್ತಾ, ಅಳ್ಬೇಡ ಹೆಂಡ್ತಿ, ಎಂಗೇಜ್ಮೆಂಟ್ ಮುಗಿದು ಹೋಗಿತ್ತಲ್ಲ, ಅವರಿಬ್ಬರು ರಿಂಗ್ ಎಕ್ಸ್ಚೇಂಜ್ ಮಾಡಿಕೊಂಡಿದ್ರು ಅಂದಮೇಲೆ ಎಲ್ಲ ಮುಗೀತು ಅಂತಲೇ ಅರ್ಥ ತಾನೇ? ಮತ್ತೇನು? ಮತ್ತ್ಯಾಕೆ ಇಷ್ಟು ಕೋಪ ಎಂದರೆ ತನ್ನ ತುಟಿಯನ್ನು ಆಚೆ ಈಚೆ ಮಾಡುವ ಐಕ್ಯ, ಇನ್ನೂ ಸ್ವಲ್ಪ ಹೊತ್ತು ಅವರ ಜೊತೆಯೇ ಇರಬೇಕಿತ್ತು ನಾನು ಎನ್ನುತ್ತಾಳೆ. ಹೋಗಲಿ ಬಿಡು, ಅವರ ಮದುವೆಗೆ ನೀನೇ ಓಡಾಡಬಹುದು, ಆಗ ನಾನೇನು ನಿನ್ನನ್ನು ತಡೆಯಲ್ಲ. ಈಗ ಈ ರೀತಿ ಅಳಬೇಡ ಎನ್ನುವ ಶೌರ್ಯ ಮತ್ತೆ ಕಾರ್ ಸ್ಟಾರ್ಟ್ ಮಾಡಿ, ಎಲ್ಲಾದರೂ ಊಟ ಮಾಡೋಣ ಎನ್ನಲು, ನಂಗೆ ಬೇಡ, ನಾನು ಅಲ್ಲೇ ಊಟ ಮಾಡಿದೆ ಎನ್ನುತ್ತಾಳೆ ಐಕ್ಯ. ಲೇ ಹೆಂಡ್ತಿ, ಸುಳ್ಳು ಹೇಳಬೇಡ, ನೀನಿನ್ನೂ ಊಟ ಮಾಡಿಲ್ಲ ಅಂತ ನನಗೂ ಗೊತ್ತು ಎಂದವನು ಮಾರ್ಗ ಮಧ್ಯೆ ಹೋಟೆಲ್ಗೆ ಕರೆದುಕೊಂಡು ಹೋಗಿ ಅವಳು ಕೇಳದೆಯೇ ಮೀನಿನ ಊಟವನ್ನು ಆರ್ಡರ್ ಮಾಡಿದರೆ, ಈ ರೀತಿ ಮಸ್ಕ ಹಚ್ಚೋದು ಬೇಕಿಲ್ಲ, ನಾನಿವತ್ತು ನಾನ್ ವೆಜ್ ತಿನ್ನಲ್ಲ, ನೀನೇ ತಿನ್ನು ಎಂದು ಮುಖದುಮ್ಮಿಸಿದ ಹೆಣ್ಣನ್ನು ಕಂಡು ಆಶ್ಚರ್ಯ ತೋರುವ ಶೌರ್ಯ, ಇದುವರೆಗೂ ವಾರದ 7 ದಿನವೂ ನಾನ್ ವೆಜ್ ತಿನ್ನುತ್ತಿದ್ದೆ ತಾನೇ, ಮತ್ತೇನು ಇವತ್ತಿಂದ ಹೊಸ ಅಭ್ಯಾಸ ಎಂದು ಪ್ರಶ್ನಿಸಿದರೆ, ಅದೆಲ್ಲ ನನ್ನ ಪರ್ಸ್ನಲ್, ಅದನ್ನೆಲ್ಲ ನಿನಗೆ ಹೇಳುವ ಅಗತ್ಯವಿಲ್ಲ ಎನ್ನುವ ಐಕ್ಯ, ನಿನ್ನ ಅಜ್ಜಿ ತಾತ ಕರೆ ಮಾಡಿ ದಯಾನಂದ್ ಮತ್ತು ಪುಷ್ಪರಿಗೆ ಶಿಕ್ಷೆ ಆಗುವಂತೆ ಮಾಡಿದ್ದಕ್ಕೆ ಅಭಿನಂದನೆ ತಿಳಿಸುವಾಗ ಅಜ್ಜಿ ಪ್ರತಿ ಶುಕ್ರವಾರ ಗಂಡನ ಶ್ರೇಯಸ್ಸಿಗೋಸ್ಕರ ಪೂಜೆ ಮಾಡು, ಹಾಗೆ ಅವತ್ತು ನಾನ್ ವೆಜ್ ತ್ಯಜಿಸುವುದು ಒಳ್ಳೆಯದು ಎಂದು ಹೇಳಿದ್ದಾರೆ, ಅದಕ್ಕೋಸ್ಕರವೇ ನಾನು ನಾನ್ ವೆಜ್ ತಿನ್ನುವುದಿಲ್ಲ ಎನ್ನುವ ಸತ್ಯವನ್ನು ಮಾತ್ರ ಅವನೆದುರು ಹೇಳಲಿಲ್ಲ. ಆಯಿತು ಬಿಡು, ಹಾಗಾದರೆ ಇಬ್ಬರು ವೆಜ್ ಊಟ ಮಾಡೋಣ ಎನ್ನುತ್ತಲೇ ಇಬ್ಬರಿಗೂ ವೆಜ್ ಆರ್ಡರ್ ಮಾಡಿದ ಶೌರ್ಯ, ನಾನು ಅವತ್ತಿನಿಂದ ಸರಿಯಾಗಿ ಊಟವನ್ನೇ ಮಾಡಿಲ್ಲ ಕಣೆ ಹೆಂಡ್ತಿ ಎಂದು ಮೃದುವಾಗಿ ನುಡಿಯುತ್ತಾನೆ. ಯಾಕಪ್ಪ ಗುರು ಸರಿಯಾಗಿ ಊಟ ಮಾಡಿಲ್ಲ ಎಂದು ಜೋರಾಗಿ ನುಡಿದ ಐಕ್ಯ ಸುತ್ತಲೂ ಜನರನ್ನು ಗಮನಿಸಿ ದನಿಯನ್ನು ತಗ್ಗಿಸಿ, ಯಾಕಪ್ಪ ಗುರು ಸರಿಯಾಗಿ ಊಟ ಮಾಡಿಲ್ಲ? ನನ್ನನ್ನು ಮನೆಯಿಂದ ಆಚೆಗೆ ಹಾಕಿದ ನಂತರ ಚೆನ್ನಾಗಿ ತಿನ್ನಬೇಕಿತ್ತು ನೀನು. ಅದರಲ್ಲೂ ನಿನ್ನ ಮಾಮ್ ಅಡುಗೆ ಮನೆಯ ಯಾವ್ಯಾವ ಡಬ್ಬಿಯಲ್ಲಿ ಸ್ಲೋ ಪಾಯ್ಸನ್ ಇಟ್ಟಿದ್ದಾಳೆ ಅಂತ ನೋಡಿ ಎಲ್ಲವನ್ನು ಒಂದೇ ಸಲ ಬಾಯಿಗೆ ಸುರಿದುಕೊಳ್ಬೇಕಿತ್ತು ಎಂದು ಜೋರು ಮಾಡಿದಾಗ, ಲೇ ಹೆಂಡ್ತಿ, ಈ ವಿಚಾರ ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ? ಅವರು ನನಗೆ ಸ್ಲೋ ಪಾಯ್ಸನ್ ಕೊಡೋಕ್ಕೆ ನೋಡ್ತಾರೆ ಅಂತ ನನಗೆ ಯಾವಾಗಲೂ ಗೊತ್ತು ಎಂದು ತಣ್ಣಗೆ ಹೇಳಿದ ಶೌರ್ಯ ತಣ್ಣಗಿನ ಜ್ಯೂಸ್ ಕುಡಿದರೆ, ಅಂದರೆ ಎಲ್ಲ ಗೊತ್ತಿದ್ದು ಸುಮ್ಮನೆ ಇದ್ದಾ? ಹಾಗಾದರೆ ನಾನೇ ಹುಚ್ಚಿ, ನಿನಗೋಸ್ಕರ ಏನೇನೋ ರಿಸ್ಕ್ ತೆಗೆದುಕೊಂಡೆ, ಅವರಿಬ್ಬರು ನನಗೆ ನಾಯಿಗೆ ಹೊಡೆಯೋ ಹಾಗೆ ಹೊಡೆದ್ರು ಸುಮ್ಮನೆ ಇದ್ದೆ ಎಂದು ಮತ್ತೆ ಕೋಪ ತೋರುತ್ತಾಳೆ ಐಕ್ಯ. ಇಲ್ಲ ಹೆಂಡ್ತಿ, ಅವರು ನನಗಾಗಿ ಕೊಡುವ ಊಟದಲ್ಲಿ ಮಿಕ್ಸ್ ಮಾಡುವ ಸ್ಲೋ ಪಾಯ್ಸನ್ ಪೌಡರನ್ನು ರಾಣಿ ಮತ್ತು ರಂಗ ಬದಲಾಯಿಸುತ್ತಿದ್ದರು. ಶತ್ರುಗಳನ್ನು ಜೊತೆಯಲ್ಲೇ ಇಟ್ಕೊಂಡು ಮೈ ಮರೆತು ಸುಮ್ಮನಿರಲು ಸಾಧ್ಯವೇ ಹೆಂಡ್ತಿ? ಹಾಗಾಗಿ ನಾನು ಎಲ್ಲದರ ಮೇಲೂ ನಿಗಾ ವಹಿಸಲು ರಾಣಿ ಮತ್ತು ರಂಗನಿಗೆ ಹೇಳಿದ್ದೆ. ಪುಷ್ಪ ತಂದಿಡುತ್ತಿದ್ದ ಪೌಡರ್ ಬದಲು ಅದೇ ಬಣ್ಣದ ವಿಟಮಿನ್ ಪೌಡರ್ನ ನಾನೇ ರಂಗನ ಕೈಗೆ ಕೊಡುತ್ತಿದ್ದೆ. ಆದರೆ ಅವರಿಬ್ಬರನ್ನು ಜೈಲಿಗೆ ಕಳುಹಿಸುವುದು ಮಾತ್ರ ನನಗೆ ಇಷ್ಟವಿರಲಿಲ್ಲ. ನಮ್ಮಮ್ಮ ಹಾಗೆ ಡೈರಿಯಲ್ಲಿ ಬರೆದದ್ದು ಒಂದು ಕಾರಣವಾದರೆ, ನನ್ನ ವೈರಿಗಳು ನನ್ನೆದುರು ಅಳುವುದು, ಕೊರಗುವುದು, ನಾನವರಿಗೆ ಅವಮಾನ ಮಾಡುವುದು, ಹಂಗಿಸುವುದು, ಇದೆಲ್ಲ ನನಗೆ ಏನೋ ಒಂದು ರೀತಿಯ ಖುಷಿ ಕೊಡುತ್ತೆ ಹೆಂಡ್ತಿ. ಅದಕ್ಕೆ ನಾನು ಅವರನ್ನು ನನ್ನ ಜೊತೆಯೇ ಇಟ್ಟುಕೊಂಡಿದ್ದು. ಈಗಲೂ ಅವರೆಲ್ಲರ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿದರೆ 5-6 ಸಾವಿರ ರೂಪಾಯಿ ಇದ್ದರೆ ಹೆಚ್ಚು ಗೊತ್ತಾ? ಮತ್ತು ಅವರನ್ನು ಜೈಲಿಗೆ ಹಾಕಿಸಿದ ನಂತರ ಮೀಡಿಯಾ ನನ್ನನ್ನು ಪ್ರಶ್ನೆ ಮಾಡ್ತಾರೆ ಹೆಂಡ್ತಿ, ಅವರಿಬ್ಬರು ಇಷ್ಟೆಲ್ಲ ಅಪರಾಧ ಮಾಡಿದ್ದಾರೆ, ನಿಮ್ಮ ತಾಯಿಯ ಕೊಲೆ ಮಾಡಿದ್ದಾರೆ, ಇದುವರೆಗೂ ನಿಮಗೆ ಈ ವಿಚಾರ ಗೊತ್ತಿರಲಿಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ.
ಅವರ ಹತ್ತಿರ ಎಲ್ಲ ಗೊತ್ತಿದ್ದು ನಾನು ಸುಮ್ಮನೆ ಇದ್ದೆ ಅಂತ ಹೇಳೋಕ್ಕೆ ಆಗುತ್ತಾ? ಮತ್ತು ಈ ರೀತಿಯ ವಿಚಾರಗಳಿಗೆಲ್ಲ ಬೇಗ ರೇಖೆ ಪುಕ್ಕ ಪಡೆದು ಪ್ರಚಾರ ಪಡೆಯುತ್ತೆ ಹೆಂಡತಿ. ಆಗ ಸಮಾಜದಲ್ಲಿ ನನ್ನ ಇಮೇಜ್, ಸ್ಟೇಟಸ್ ಎಲ್ಲದಕ್ಕೂ ಡ್ಯಾಮೇಜ್ ಆಗಲ್ವಾ? ಅದಕ್ಕೋಸ್ಕರ ನಾನು ನಿನ್ನ ಮೇಲೆ ರೇಗಾಡಿಬಿಟ್ಟೆ. ಆ ಕ್ಷಣಕ್ಕೆ ಬಾಯಿಗೆ ಬಂದಂತೆ ಹೇಳಿ ಮನೆಯಿಂದ ಆಚೆಗೆ ಹೋಗು ಅಂತ ಹೇಳಿದೆ ಎಂದು ಅವಳ ಕೈ ಮೇಲೆ ತನ್ನ ಕೈ ಇಡುತ್ತಾನೆ ಶೌರ್ಯ. ಆದರೆ ತಕ್ಷಣ ತನ್ನ ಕೈ ಸರಿಸಿದ ಐಕ್ಯ ಊಟ ಬಂದಾಗ ಊಟದ ಕಡೆ ಗಮನ ಕೊಡುತ್ತಾಳೆ. ಆದರೂ ಶೌರ್ಯ ಇನ್ನೂ ಊಟಕ್ಕೆ ಕೈ ಹಾಕಿರಲಿಲ್ಲ. ಅದನ್ನು ಗಮನಿಸಿದ ಐಕ್ಯ ಮೊನ್ನೆಯಿಂದ ಏನೂ ತಿಂದಿಲ್ಲ ಅಂತ ಸೆಂಟಿಮೆಂಟ್ ಡೈಲಾಗ್ ಹೊಡೆದು, ಈಗ ಸುಮ್ಮನೆ ಇದೆಯಲ್ಲ ತಿನ್ನು ಎಂದು ಗದರಿದಂತೆ ನುಡಿದಾಗ, ಲೇ ಹೆಂಡ್ತಿ, ನಿಜ ಹೇಳು, ನೀನು ನನಗೋಸ್ಕರ ಅಷ್ಟೆಲ್ಲ ರಿಸ್ಕ್ ಯಾಕೆ ತೆಗೆದುಕೊಂಡೆ ಎಂದು ಪ್ರಶ್ನಿಸುತ್ತಾನೆ ಶೌರ್ಯ. ಈ ಪ್ರಶ್ನೆಗೆ ಮಾತ್ರ ಅವಳಲ್ಲಿ ಉತ್ತರವಿಲ್ಲ. ಅಲ್ಲಲ್ಲ, ಉತ್ತರವೇನೋ ಇದೆ, ಆದರೆ ಆ ಉತ್ತರಕ್ಕೆ ಅವಳಿಗೆ ಒಂದು ಕ್ಲಾರಿಫಿಕೇಷನ್ ಸಿಕ್ಕಿಲ್ಲ. ಹಾಗಾಗಿ ಅವನಿಗೆ ಸತ್ಯವನ್ನು ಹೇಳದೆಯೇ, ನೀನವತ್ತು ನಿನ್ನ ಬಗ್ಗೆ, ನಿನ್ನ ಅಮ್ಮನ ಬಗ್ಗೆ ಹೇಳಿದಾಗ ನನಗೆ ಬೇಸರವಾಯಿತು. ಅಲ್ಲದೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಅನ್ನೋದು ನನ್ನ ಪಾಲಿಸಿ. ಹಾಗಾಗಿ ನನ್ನಿಂದಾದ ಸಹಾಯವನ್ನು ಮಾಡಿದೆ. ಇದನ್ನೆಲ್ಲ ನಿನಗೋಸ್ಕರ ಅನ್ನೋದಕ್ಕಿಂತ ನಿನ್ನ ಅಜ್ಜಿ ತಾತನಿಗೋಸ್ಕರ ನಾನು ಮಾಡಿದ್ದು. ಅವರಿಬ್ಬರಿಗೂ ತಮ್ಮ ಮಗಳ ಸಾವಿಗೆ ನ್ಯಾಯ ಸಿಕ್ಕಿದೆ ಅಂತ ಎಷ್ಟು ಖುಷಿ ಇದೆ ಗೊತ್ತಾ? ನೀನೊಬ್ಬನೇ ಹುಚ್ಚನ ಹಾಗೆ ಬೈದು ಹೊಡೆದು ಮನೆಯಿಂದ ಆಚೆಗೆ ಹೋಗು ಅಂದಿದ್ದು. ನಿನ್ನ ತಾತನ ಮನೆಯವರೆಲ್ಲ ನನಗೆ ಕಾಲ್ ಮಾಡಿ ತುಂಬ ಖುಷಿಯಿಂದ ಮಾತಾಡಿದರು. ಇಡೀ ನಿನ್ನ ಫ್ಯಾಮಿಲಿಯಲ್ಲಿ ನೀನೊಬ್ಬನೇ ಸೈಕೋ, ಉಳಿದವರೆಲ್ಲ ಸರಿಯಾಗೇ ಇದ್ದಾರೆ. ಈಗ ಎಲ್ಲ ಕ್ಲಿಯರ್ ಆಯಿತು ತಾನೇ, ಮತ್ತೇನು, ಊಟ ಮಾಡು ಎಂದು ತಟ್ಟೆಯನ್ನು ಅವನತ್ತ ಸರಿಸಿದ ಐಕ್ಯ ಅವನು ಊಟ ಮಾಡುವಾಗ ತಾನೂ ಸಹ ಊಟದ ಕಡೆ ಗಮನ ಕೊಡುತ್ತಾಳೆ. ತಕ್ಷಣ ಏನನ್ನೋ ನೆನೆದ ಹಾಗೆ, ಅಲ್ಲ, ನೀನು ಈಗ ಬಂದು ನನ್ನನ್ನು ಕರೆಯುತ್ತಿದ್ದೀಯಲ್ಲ, ಅದಕ್ಕೂ ಮೊದಲೇ ನೀನು ನನ್ನನ್ಯಾಕೆ ಕರೆಯಲಿಲ್ಲ ಎಂದು ಐಕ್ಯ ದೂರಿದರೆ, ಈಗ ನಿನ್ನನ್ನು ಕರೆಯುತ್ತಿಲ್ಲ ಹೆಂಡತಿ, ಮೊದಲಿನಿಂದಲೂ ಕರೆಯುತ್ತಲೇ ಇದ್ದೀನಿ. ಆದರೆ ನೀನೇ ಬರಲ್ಲ ಅಂತ ಹಠ ಮಾಡ್ತಾ ಇದ್ದಿದ್ದು. ನನ್ನೊಂದಿಗೆ ಮಾತು ಸಹ ಆಡುತ್ತಿರಲಿಲ್ಲ ನೀನು ಎಂದು ಅವಳ ಮೇಲೆಯೇ ಪ್ರತಿ ದೂರು ಹೇಳುತ್ತಾನೆ ಶೌರ್ಯ. ಹಲೋ ಗುರು, ಮೊದಲು ನನ್ನ ಮಾತು ಕಂಪ್ಲೀಟ್ ಆಗಲು ಬಿಡು. ನನ್ನನ್ನು ನೀನು ಮನೆಯಿಂದ ಹೊರಗೆ ಕಳುಹಿಸಿದ 2-3 ದಿನಗಳವರೆಗೂ ನನ್ನೊಂದಿಗೆ ಮಾತಾಡಲಿಲ್ಲ ನೀನು. ಅಟ್ಲೀಸ್ಟ್ ಒಂದು ಕಾಲ್ ಕೂಡ ಮಾಡಲಿಲ್ಲ. ಪಾಪದ ಹುಡುಗಿ ಸಂಜೆಯ ಹೊತ್ತಿಗೆ ಮನೆಯಿಂದ ಹೋಗಿದ್ದಾಳೆ. ಅವಳು ನೇರವಾಗಿ ಮನೆಗೆ ಹೋಗಿದ್ದಾಳಾ ಅಥವಾ ದಾರಿಯಲ್ಲಿ ಏನಾದರೂ ಹೆಚ್ಚು ಕಮ್ಮಿಯಾಗಿ ಟಿಕೆಟ್ ತೆಗೆದುಕೊಂಡು ಬಿಟ್ಲಾ ಅಂತಲೂ ಯೋಚಿಸಲೇ ಇಲ್ಲ ನೀನು ಎನ್ನುತ್ತಿದ್ದ ಐಕ್ಯಳ ಮಾತನ್ನು ನಿಲ್ಲಿಸುವಂತೆ ತನ್ನ ಫೋನಿನಲ್ಲಿದ್ದ 1-2 ಫೋಟೋ ತೆಗೆದು ಅವಳೆದುರು ಹಿಡಿಯುತ್ತಾನೆ ಶೌರ್ಯ. ಅದು ಅವಳು ಸ್ಮಶಾನದಲ್ಲಿ ಕುಳಿತದ್ದು, ಹಾಗೆ ಸಂದೇಶ್ ಜೊತೆ ಮನೆಯ ಕಡೆ ಹೋಗುತ್ತಿದ್ದದ್ದು. ಆ ಫೋಟೋಗಳನ್ನು ನೋಡಿದ ಬಳಿಕ, ಯಪ್ಪ, ಎಷ್ಟು ದೊಡ್ಡ ಕೇಡಿಗುರು ನೀನು, ಮುಂದೆಯಿಂದ ನನ್ನನ್ನು ಕಳುಹಿಸಿ ಹಿಂದೆಯಿಂದ ಈ ರೀತಿ ನನ್ನನ್ನು ಫಾಲೋ ಮಾಡಿಸಿದೀಯ ನೀನು, ಒಂಥರ ಕೇಡಿ ನಂಬರ್ 1 ಬಿಡು ಎಂದು ನಗುತ್ತಾಳೆ ಐಕ್ಯ. ಈಗ ಎಲ್ಲ ಕ್ಲಿಯರ್ ಆಯಿತು ತಾನೇ, ಸಮಾಧಾನ ಆಯಿತು ತಾನೇ ಹೆಂಡ್ತಿ, ಇನ್ನೇನು ನಾವಿಬ್ಬರು ಮನೆಗೆ ಹೋಗೋಣ, ಇವತ್ತಿಂದ ಮನೆಗೆ ಬರ್ತೀಯಾ ಎಂದು ಪ್ರಶ್ನಿಸುವ ಶೌರ್ಯನಿಗೆ ಒಪ್ಪಿಗೆ ಕೊಡುತ್ತಾಳೆ ಐಕ್ಯ. ಅವಳನ್ನು ಮನೆಗೆ ಬಿಟ್ಟ ಶೌರ್ಯ, ಲೇ ಹೆಂಡ್ತಿ, ಮತ್ತೆ ನೀನು ಮನೆಗೆ ಹೋಗಿರೋ ಆಯ್ತಾ ಎಂದ ಕೂಡಲೇ ಕೈಕಟ್ಟಿ ಅವನನ್ನೇ ಗುರಾಯಿಸಿದ ಐಕ್ಯ, ಯಾಕೆ, ನಿನ್ನ ಗರ್ಲ್ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದೆಯಾ, ತೊಲಗು ಎಂದದ್ದೇ ತಡ, ಬಾ ನಾನು ಕೂಡ ಬರ್ತೀನಿ, ಇದಕ್ಕೆಲ್ಲ ಇಲ್ಲದ ಗರ್ಲ್ ಫ್ರೆಂಡ್ನ ಕರೆಯಬೇಡ ಎನ್ನುತ್ತಾ ಅವಳೊಂದಿಗೆ ಮನೆಯೊಳಗೆ ಬರುತ್ತಾನೆ ಶೌರ್ಯ. ಅವನು ಬಂದದ್ದನ್ನು ಕಂಡು ಸದ್ದಿಲ್ಲದೆ ಮುಗುಳ್ನಗುತ್ತಾಳೆ ಐಕ್ಯ. ಅವಳನ್ನು ಕಂಡ ಕೂಡಲೇ ಖುಷಿಯಿಂದ ಅವಳ ಮೊಗವನ್ನು ನಿವಾಳಿಸಿ ನೆಟಿಕೆ ತೆಗೆಯುವ ರಾಣಿ, ಐಕ್ಯವ, ನೀವು ಇದ್ರೆ ಮಾತ್ರ ಈ ಮನೆಗೊಂದು ಕಳೆ ಕಂಡ್ರವ, ಇನ್ಯಾವತ್ತೂ ಹೀಗೆಲ್ಲ ಮನೆ ಬಿಟ್ಟು ಹೋಗಬೇಡಿ ಎಂದಾಗ ಅವಳ ಮಾತಿಗೆ ದನಿ ತೇರಿಸುವ ರಂಗ ಕೂಡ, ಹೌದು ಐಕ್ಯವ, ನೀವಿಲ್ಲದ ಮನೆಯಲ್ಲಿ ಕಳೆಯೇ ಇರಕ್ಕಿಲ್ಲ, ಅದಕ್ಕೆ ನೀವು ಇನ್ಯಾವತ್ತೂ ಮನೆ ಮತ್ತು ನಮ್ಮ ಶೌರ್ಯಪ್ಪನನ್ನು ಬಿಟ್ಟು ಹೋಗಬೇಡಿ ಎಂದಾಗ ನಗುತ್ತಲೇ ಶೌರ್ಯನ ಕಡೆ ನೋಡುವ ಐಕ್ಯ, ನಾನಾಗಿ ನಾನೇ ಯಾವಾಗ ಮನೆ ಬಿಟ್ಟು ಹೋಗಿದ್ದೀನಿ ರಂಗಣ್ಣ, ಎಲ್ಲವೂ ನಿಮ್ಮ ಶೌರ್ಯಪ್ಪನ ಮಹಿಮೆ ಅಲ್ವಾ, ಅವರು ತಾನೇ ನನ್ನನ್ನು ಮನೆಯಿಂದ ಆಚೆಗೆ ಹೋಗು ಅಂದಿದ್ದು, ಅವತ್ತು ನಿಮ್ಮ ಶೌರ್ಯಪ್ಪ ಹೊಡೆದು ಮನೆಯಿಂದ ಆಚೆಗೆ ಹಾಕುವಾಗ ಎನ್ನುತ್ತಿದ್ದ ಐಕ್ಯಳ ಬಾಯನ್ನು ಮುಚ್ಚುವ ಶೌರ್ಯ, ಸಾಕು ನಿಲ್ಸೆ ಹೆಂಡ್ತಿ, ಇದೊಂದೇ ಮಾತನ್ನು ಹೇಳಿ ಹೇಳಿ ನನಗೆ ಟಾರ್ಚರ್ ಕೊಡಬೇಡ ಎಂದರೆ ರಾಣಿ ರಂಗ ಕೂಡ ನಗುತ್ತಾರೆ. ಕಷ್ಟದಲ್ಲಿ ಅವನ ಕೈ ಬಿಡಿಸಿದ ಐಕ್ಯ, ನಾನು ಇದೇ ಥರ ಗುರು, ನನ್ನ ಮನಸ್ಸಿಗೆ ನೋವಾದ ಮಾತನ್ನು ಹೇಳಿದವರ ಎದುರಿಗೆ ಈ ರೀತಿ ಹೇಳಿ ಹೇಳಿಯೇ ಟಾರ್ಚರ್ ಕೊಡುವುದು ಎನ್ನುತ್ತಾ ತಮ್ಮ ರೂಮಿನ ಕಡೆ ಹೋಗುವಾಗ, ಐಕ್ಯವ, ರಾತ್ರಿಗೆ ಅಡುಗೆ ಏನು ಮಾಡಲಿ ಎಂದು ಕೇಳುತ್ತಾಳೆ ರಾಣಿ. ಇದನ್ನೆಲ್ಲ ನನ್ನನ್ನು ಕೇಳುವ ಅಗತ್ಯವೇ ಇಲ್ಲ ರಾಣಿಯಕ್ಕ, ನಿಮಗೆ ತೋಚಿದ್ದನ್ನು ಮಾಡಿ ಸಾಕು, ಆದರೆ ಅಡುಗೆ ಮನೆಗೆ ನಮ್ಮ ಹೊರತಾಗಿ ಬೇರೆ ಯಾರೂ ಬರಬಾರ್ದು ಎನ್ನುವುದನ್ನು ಮಾತ್ರ ಗಮನದಲ್ಲಿಟ್ಟುಕೊಂಡ್ರೆ ಸಾಕು ಎನ್ನುವ ಐಕ್ಯ ಮತ್ತೆ ತಮ್ಮ ರೂಮಿನ ಕಡೆ ಹೋದರೆ ತಾನೂ ಸಹ ಅವಳ ಹಿಂದೆಯೇ ಬರುವ ಶೌರ್ಯ,
ಲೇ ಹೆಂಡತಿ, ನಾನು ನಿನ್ನೊಡನೆ ಮಾತನಾಡಬೇಕು ಎಂದರೆ ನಾನು ಮೊದಲು ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡಬೇಕು ಕೇಳಿ, ಆಮೇಲೆ ನೀನು ಕೂಡ ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಬಾ, ಮತ್ತೆ ಮಾತನಾಡಬಹುದು ಎಂದವಳು ತನ್ನ ಬಟ್ಟೆ ಹಿಡಿದು ಬಚ್ಚಲಿಗೆ ಹೋದರೆ ಶೌರ್ಯ ಬಾಲ್ಕನಿಯಲ್ಲಿ ನಿಲ್ಲುತ್ತಾನೆ. ಹಾಗೆ ನಿಂತವನು ತನ್ನ ಆಲೋಚನೆಯಲ್ಲಿಯೇ ಮುಳುಗಿ ಹೋಗಿದ್ದಾಗ ಸ್ನಾನ ಮುಗಿಸಿ ಬಂದು ಅವನನ್ನು ಎಚ್ಚರಿಸಿದ ಐಕ್ಯ ಹೋಗಿ ಸ್ನಾನ ಮಾಡು ಎನ್ನಲು, ಲೇ ಹೆಂಡತಿ, ಇವತ್ತೊಂದು ದಿನವಾದರೂ ಬಿಡು, ಬೆಳಗ್ಗೆ ಸ್ನಾನ ಮಾಡಿಯೇ ಶೂಟಿಂಗ್ ಸೆಟ್ಟಿಗೆ ಬಂದಿದ್ದು ನಾನು ಎನ್ನುವ ಶೌರ್ಯನ ಮಾತು ಮುಂದುವರಿಯುವ ಮುನ್ನವೇ ಅವಳ ಮೂಗಿನ ಹೊಳ್ಳೆಗಳು ಅರಳಿತ್ತು. ಅದನ್ನು ಕಂಡು ಆಯ್ತು ಬಿಡು ಹೋಗ್ತೀನಿ ಎಂದವನು ಟವಲ್ ಹಿಡಿದು ಸ್ನಾನಕ್ಕೆ ಹೋದರೆ, ಈ ಹುಡುಗ ಈ ರೀತಿ ಇದ್ದಾಗ ಒಳ್ಳೆ ಲವರ್ ಬಾಯ್ ಥರ ಕಾಣ್ತಾನೆ, ಎಷ್ಟು ಒಳ್ಳೆಯವನು ಅನಿಸುತ್ತೆ, ಇವನು ಹೀಗೆ ಇದ್ದರೆ ಎಷ್ಟು ಚಂದ ಅಲ್ವಾ, ಬೇರೆಯವರಿಗೆ ನೋವು ಕೊಟ್ಟು ಬೇರೆಯವರ ನೋವಿನಲ್ಲಿ ತಾನು ಸಂತಸ ಪಡುವ ಕೆಟ್ಟ ಬುದ್ಧಿಯೊಂದನ್ನು ಬಿಟ್ಟರೆ ಇವನು ನಿಜಕ್ಕೂ ಒಳ್ಳೆಯ ಹುಡುಗನೇ ಎಂದು ತನ್ನಲ್ಲೇ ಹೊಸ ಕನಸು ಕಾಣುತ್ತಾ ತಾನೂ ಸಹ ಅದೇ ಬಾಲ್ಕನಿಯಲ್ಲಿ ನಿಲ್ಲುತ್ತಾಳೆ ಐಕ್ಯ. ಸ್ನಾನ ಮುಗಿಸಿ ಬಂದ ಶೌರ್ಯ ಬಾಲ್ಕನಿಯಲ್ಲಿ ಕೈಕಟ್ಟಿ ನಿಂತಿದ್ದ ಮಡದಿಯನ್ನು ಕಂಡು ನೇರವಾಗಿ ಅಲ್ಲಿಗೆ ಹೋಗಿ ತನ್ನ ಒದ್ದೆ ಕೂದಲನ್ನು ಅವಳೆದುರು ಒದರುತ್ತಾನೆ. ತಕ್ಷಣ ಅವನ ಕಡೆಗೊಂದು ಕಿಡಿನೋಟ ಬೀರಿ ಮತ್ತೆ ಮುಂದೆ ಮುಖ ಮಾಡುತ್ತಾಳೆ ಐಕ್ಯ. ಈ ಬಾರಿ ಅತೀ ಮೃದುವಾಗಿ ಅವಳನ್ನು ಹಿಂದಿನಿಂದ ಬಳಸಿದ ಶೌರ್ಯ, ಏನೇ ಹೆಂಡತಿ, ಬಹಳ ಗಾಢವಾದ ಆಲೋಚನೆಯಲ್ಲಿರುವ ಹಾಗಿದೆ, ಅದೇನು ಅಂತ ನನಗೂ ಹೇಳು ಎಂದಾಗ, ನನ್ನನ್ನು ತಬ್ಬಿಕೊಂಡಿರುವ ಹುಡುಗನ ಮುಂಗೈ ಮೂಳೆ ಮುರಿಬೇಕಾ ಅಥವಾ ಭುಜದ ಮೂಳೆ ಮುರಿದರೆ ಸಾಕಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಎಂದು ಒಳಗೊಳಗೆ ನಗುವ ಹೆಣ್ಣನ್ನು ತನ್ನತ್ತ ತಿರುಗಿಸಿಕೊಂಡ ಶೌರ್ಯ, ಲೇ ಹೆಂಡತಿ, ನಿಜ ಹೇಳೆ, ನೀನು ಏತಕ್ಕಾಗಿ ಅಷ್ಟೆಲ್ಲ ರಿಸ್ಕ್ ತೆಗೆದುಕೊಂಡೆ, ನಿನ್ನ ಪ್ರಾಣವನ್ನೇ ಒತ್ತೆ ಇಟ್ಟು ಅವರಿಬ್ಬರಿಗೂ ಶಿಕ್ಷೆ ಕೊಡಿಸುವಂತಹ ಅವಶ್ಯಕತೆ ಆದರೂ ಏನಿತ್ತು? ನೀನು ಹೋಟೆಲ್ನಲ್ಲಿ ಹೇಳಿದ ಮಾತುಗಳನ್ನು ನಾನು ನಂಬುವುದಿಲ್ಲ, ನಿಜವಾದ ಕಾರಣ ಬೇರೆ ಏನೋ ಇದೆ, ಅದೇನು ಅಂತ ಹೇಳೇ ಹೆಂಡತಿ ಎನ್ನುವ ಶೌರ್ಯ ತನ್ನ ಕೈಗಳನ್ನು ಅವಳ ಕೊರಳಿನ ಸುತ್ತಾ ಬಳಸಿದರೆ ಅವನ ಕಣ್ಣುಗಳನ್ನೇ ದಿಟ್ಟಿಸುವ ಐಕ್ಯ ಕಣ್ಣಲ್ಲೇ ಅವನನ್ನು ಹತ್ತಿರ ಕರೆಯಲು ಅವಳು ಹೇಳುವ ಗುಟ್ಟನ್ನು ಕೇಳಲು ಬಹಳ ಉತ್ಸುಕನಾಗಿ ಅವಳ ಮುಖದ ಬಳಿ ಬಾಗುತ್ತಾನೆ ಶೌರ್ಯ. ನಾನು ನನ್ನ ಜೀವವನ್ನೇ ಪಣಕ್ಕಿಟ್ಟು ಇಷ್ಟೆಲ್ಲ ಮಾಡಿದ್ದು ಯಾಕಂದರೆ ಎಂದು ಗುಟ್ಟು ಹೇಳುವಂತೆಯೇ ಹೇಳಿದ ಐಕ್ಯ ಅವನು ಕುತೂಹಲದಿಂದ ನೋಡುವಾಗ, ನಿನ್ನ ಆಸ್ತಿಯನ್ನು ಹೊಡೆಯೋಕೆ ಎನ್ನುತ್ತಾ ಅವನ ಮೂಗನ್ನು ಕಚ್ಚುತ್ತಾಳೆ. ತಕ್ಷಣ ಅವಳನ್ನು ಬಿಟ್ಟ ಶೌರ್ಯ ತನ್ನ ಮೂಗನ್ನು ಉಜ್ಜಿಕೊಳ್ಳುತ್ತಾ, ಲೇ ಹೆಂಡತಿ, ನೀನು ಹೆಣ್ಣಲ್ಲ ಕಣೆ, ನೀನು ರೌಡಿ ರಾಕ್ಷಸಿ ಎಂದು ಜೋರು ಮಾಡಿದರೆ, ಇದು ನಿನಗೆ ಈಗ ಗೊತ್ತಾಯ್ತಾ? ವೆರಿ ಸ್ಲೋ ಸೈಕೋ ನೀನು, ನಾನು ರಾಕ್ಷಸಿಯೂ ಹೌದು ರೌಡಿಯೂ ಹೌದು ಅಂತ ನನಗೆ ಯಾವಾಗಲೋ ಗೊತ್ತಾಯಿತು ಎಂದು ನಗುತ್ತಾ ಅಲ್ಲಿಂದ ಓಡುತ್ತಾಳೆ ಐಕ್ಯ. ಲೇ ಹೆಂಡತಿ, ನಿಜ ಹೇಳೆ, ನೀನು ನನಗೋಸ್ಕರ ಅಷ್ಟೆಲ್ಲ ರಿಸ್ಕ್ ತೆಗೆದುಕೊಂಡಿದ್ದು ತಾನೇ? ಡ್ಯೂ ಲವ್ ಮೀ ಹೆಂಡತಿ ಎಂದು ಪ್ರಶ್ನಿಸುತ್ತಲೇ ತಾನೂ ಸಹ ಅವಳ ಹಿಂದೆಯೇ ಓಡುವ ಶೌರ್ಯನಿಗೆ, ಮತ್ತೆ ಮಧ್ಯರಾತ್ರಿಯ ಹೊತ್ತಲ್ಲಿ ಲಾಂಗ್ ಡ್ರೈವ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳು, ಸತ್ಯ ಹೇಳ್ತೀನಿ ಎನ್ನುತ್ತಾ ಮೆಟ್ಟಿಲ ಬಳಿ ಓಡಿದ ಹೆಣ್ಣು ಮನೆಯ ಮುಖ್ಯದ್ವಾರದ ಬಳಿ ಕೋಪದಿಂದ ನಿಂತಿದ್ದ ಶ್ರಮ್ನನ್ನು ಕಂಡು ಅಲ್ಲೇ ನಿಂತರೆ, ಏನೈಕ್ಯ ಮೇಡಮ್, ಬಹಳ ನಗ್ತಾ ಇದ್ದೀರಾ? ಹಾಗಾದರೆ ಮೇಡಮ್ ತುಂಬ ಖುಷಿಯಾಗಿದ್ದಾರೆ ಅನಿಸುತ್ತೆ, ಆ ಖುಷಿಯ ವಿಚಾರ ಏನು ಅಂತ ನನಗೂ ಹೇಳಿ ಎಂದು ವ್ಯಂಗ್ಯವಾಗಿ ನಗುತ್ತಾನೆ ಶ್ರಮ್. ಐಕ್ಯ, ಅದಾ, ನಿಮ್ಮ ಅಪ್ಪ ಅಮ್ಮ ಅದೇ ಆ ಕೊಲೆಗಡುಕರನ್ನು ಜೈಲಿಗೆ ಕಳುಹಿಸಿದ ಖುಷಿಗೆ ನನ್ನ ಗಂಡ ಸ್ವಿಟ್ಜರ್ಲ್ಯಾಂಡ್ಗೆ ಹನಿಮೂನ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು, ಅದೇ ಖುಷಿಗೆ ಇಷ್ಟು ನಗ್ತಾ ಇದೆ ಎಂದು ತಾನು ಸಹ ವ್ಯಂಗ್ಯವಾಗಿ ಹೇಳುವ ಹೊತ್ತಿಗೆ ಶೌರ್ಯ ಕೂಡ ರೂಮಿನಿಂದ ಆಚೆಗೆ ಬಂದಿದ್ದ. ಹೌದು ಕಣೆ, ನೀನು ತುಂಬಾ ಖುಷಿಯಾಗಿದ್ದೀಯಾ, ಇರಲೇಬೇಕಲ್ಲ, ನನ್ನ ಅಪ್ಪ ಅಮ್ಮನನ್ನು ಜೈಲಿಗೆ ಹಾಕಿಸಿ ರಾಣಿಯ ಹಾಗೆ ಮೆರೆಯುವ ಖುಷಿ ಅಲ್ವ ನಿಂಗೆ? ನನ್ನನ್ನು ಎಲ್ಲರೆದುರು ಅವಮಾನದಿಂದ ತಲೆ ತಗ್ಗಿಸುವಂತೆ ಮಾಡಿ ನೀನು ಇಷ್ಟು ಖುಷಿಯಾಗಿದ್ದೀಯಾ? ನಿನ್ನನ್ನು ಪ್ರೀತಿ ಮಾಡಿದ್ದೆ, ಮದುವೆಯಾಗಿ ನಿನ್ನೊಂದಿಗೆ ಬದುಕಬೇಕು ಅಂದುಕೊಂಡಿದ್ದೆ, ಆದರೆ ನೀನು ನನಗೆ ಮೋಸ ಮಾಡಿದೆ. ಆದರೂ ನಿನ್ನನ್ನು ಖುಷಿಯಾಗಿರಲು ನಾನು ಬಿಡುವುದಿಲ್ಲ, ನನಗೆ ಸಿಗದ ನೀನು ಅವನಿಗೂ ಸಿಗಬಾರ್ದು. ಯಾಕೆಂದರೆ ಒಂದು ಹಂತದವರೆಗೂ ನನ್ನ ಅಪ್ಪ ಅಮ್ಮ, ಈ ಆಸ್ತಿ ಅಂತಸ್ತು ಎಲ್ಲವೂ ನನ್ನದೇ ಅಂದುಕೊಂಡಿದ್ದೆ, ಆದರೆ ಆಮೇಲೆ ಗೊತ್ತಾಯಿತು ಎಲ್ಲವೂ ಇವನಿಗೆ ಸೇರಿದ್ದು ಅಂತ, ಇವನ ಭಿಕ್ಷೆಯಲ್ಲಿ ನಾವು ಬದುಕುತ್ತಿದ್ದೇವೆ ಅಂತ. ಅವತ್ತಿನಿಂದಲೇ ನಾನು ಇವನನ್ನು ದ್ವೇಷಿಸಲು ಶುರು ಮಾಡಿದೆ. ಹಾಗಾಗಿ ನನಗೆ ಸಿಗದ ನೀನು ಅವನ ಜೊತೆಯೂ ಬದುಕುವುದು ನನಗಿಷ್ಟವಿಲ್ಲ ಎನ್ನುತ್ತಲೇ ತನ್ನ ಜೇಬಿನಿಂದ ಗನ್ ತೆಗೆಯುತ್ತಾನೆ ಶ್ರಮ್. ತಕ್ಷಣ ಲೇ ಹೆಂಡತಿ ಎಂದು ಕರೆಯುತ್ತಾ ಅವಳ ಬಳಿ ಓಡಿ ಬರುತ್ತಾನೆ ಶೌರ್ಯ. ಅಷ್ಟೊತ್ತಿಗೆ ಶ್ರಮ್ನ ಗನ್ನಿಂದ ಗುಂಡು ಹೊರಗೆ ಹಾರಿತ್ತು. ತಕ್ಷಣ ಬೆಚ್ಚಿದ ಐಕ್ಯ ಹಿಂದೆ ತಿರುಗುವ ಹೊತ್ತಿಗೆ ಅವಳ ಬಳಿ ಬಂದ ಶೌರ್ಯ, ಲೇ ಹೆಂಡತಿ, ನಿನಗೇನು ಆಗಿಲ್ಲ ತಾನೇ ಎಂದವಳು ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ಕೇಳುತ್ತಿದ್ರೆ, ಇಲ್ಲ ನನಗೇನು ಆಗಿಲ್ಲ ಶೌರ್ಯ, ಗುಂಡು ನನಗೆ ತಾಗಲಿಲ್ಲ, ನೀನು ಓಕೆ ತಾನೇ?
ಅವನು ಹಾರಿಸಿದ ಗುಂಡು ಮತ್ತಲೇ ಬಂತಲ್ಲ ಶೌರ್ಯ. ಅವನ ಗನ್ನಿಂದ ಗುಂಡು ಹಾರಿದ್ದು ಮಾತ್ರ ಸತ್ಯ ತಾನೇ ಎನ್ನುತ್ತಾ ಶೌರ್ಯನನ್ನು ಅಪ್ಪಿದ ಹೆಣ್ಣು ಭಯದಿಂದ ನಡುಗುತ್ತಾ, ಅದಕ್ಕೆ ಹೇಳಿದ್ದು ದುಷ್ಟರನ್ನು ದೂರ ಇಡಬೇಕು ಅಂತ. ಆದರೆ ನೀನೇ ಕೇಳಲಿಲ್ಲ. ಈಗ ನೋಡಿದ್ಯಾ, ಇನ್ನಾದರೂ ಇವರನ್ನೆಲ್ಲ ಮನೆಯಿಂದ ದೂರ ಇಡು ಶೌರ್ಯ ಎನ್ನುತ್ತಾ ಅವನಿಂದ ದೂರ ಸರಿದರೆ ಅವಳು ಧರಿಸಿದ ಬಿಳಿ ಬಣ್ಣದ ಬಟ್ಟೆಯಲ್ಲೆಲ್ಲ ರಕ್ತದ ಕಲೆಗಳು ಕಾಣಲು, ಅನುಮಾನದಲ್ಲೇ ಶೌರ್ಯನ ನೋಡಲು ಶ್ರಮ್ ಹೊಡೆದ ಗುಂಡು ತಗುಲಿದ್ದು ಶೌರ್ಯನಿಗೆ. ಶೌರ್ಯನ ಎಡ ತೋಳಿಗೆ ಬುಲೆಟ್ ತಾಗಿ ಗಾಯವಾಗಿತ್ತು. ರಕ್ತ ಸೋರುತ್ತಿತ್ತು. ಅದನ್ನು ಕಂಡು ಶೌರ್ಯ ಎಂದರಚಿದ ಹೆಣ್ಣು ಕಣ್ಣು ತೇಲಿಸುತ್ತಿದ್ದ ಶೌರ್ಯನನ್ನು ಗಟ್ಟಿಯಾಗಿ ಹಿಡಿದು ಶ್ರಮ್ ಕಡೆ ನೋಡಿದರೆ ಅವನು ಮುಖ್ಯ ದ್ವಾರಕ್ಕೆ ಬೀಗ ಹಾಕಿ, ಈಗ ನಿನ್ನ ಗಂಡನನ್ನು ಹೇಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತೀಯ ಅಚ್ಚುಮಾ ಎನ್ನುತ್ತಾ ಮತ್ತೆ ಗನ್ ತೆಗೆದು ಅವರಿಬ್ಬರತ್ತ ಗುರಿ ಇಟ್ಟು, ನೀನು ನನಗೆ ಸಿಗದ ಮೇಲೆ ಅವನಿಗೂ ಸಿಗಬಾರ್ದು ಅಂತ ಹೇಳಿದ್ದೆ ಇದಕ್ಕೆ. ಅವನು ಸಾಯಬೇಕು. ಅವನು ಸತ್ತರೆ ನೀನು ನೋವಿನಿಂದ ನರಳುತ್ತೀಯ. ಅದನ್ನು ನೋಡಿ ನಾನು ಖುಷಿ ಪಡ್ತೀನಿ. ಆಮೇಲೆ ನಾವು ಮದುವೆ ಆಗಿ ಈ ಆಸ್ತಿಯನ್ನು ಎಂಜಾಯ್ ಮಾಡೋಣ ಎಂದು ನಗುವ ಹೊತ್ತಿಗೆ ಜೋರಾಗಿ ರಂಗ ಮತ್ತು ರಾಣಿಯ ಹೆಸರನ್ನು ಕೂಗುತ್ತಾಳೆ ಐಕ್ಯ. ಆದರೆ ಮತ್ತೆ ನಗುವ ಶ್ರಮ್ ಅವರಿಬ್ಬರನ್ನು ಈಗಾಗಲೇ ರೂಮಿನಲ್ಲಿ ಕೂಡಿ ಹಾಕಿದ್ದೀನಿ ಅಚ್ಚುಮಾ ಎನ್ನುತ್ತಾ ಮತ್ತೊಂದು ಗುಂಡನ್ನು ಹಾರಿಸುತ್ತಾನೆ. ಕಥೆ ಮುಂದುವರಿಯುವುದು. ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಕತೆ ಮತ್ತು ಸಂಚಿಕೆ ಇಷ್ಟವಾಗ್ತಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.